ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಈ ಸಭೆಯನ್ನು ನೋಡಿದಾಗ ನನಗನ್ಸುತ್ತೆ ಈ ಚುನಾವಣೆಯಲ್ಲಿ ಸೂರ್ಯ ಪೂರ್ವದಲ್ಲಿ ಹುಟ್ಟದು ಎಷ್ಟು ಸತ್ಯನೋ ಸಂಯುಕ್ತ ಪಾಟೀಲ್ ಕೂಡ ಗೆಲ್ಲದು ಅಷ್ಟೇ ಸತ್ಯ ಅಂತೇಳಿ ನನಗನ್ಸುತ್ತೆ. ಇದು ಬಾಗಲಕೋಟೆ ಮತ್ತು ಬಿಜಾಪುರ ಬಸವಣ್ಣ ಹುಟ್ಟಿದಂತ ಜಿಲ್ಲೆ. ಅದಕ್ಕೆ ಶಿವಾನಂದ ಪಾಟೀಲ್ ಹೇಳಿದ್ರು, ಈ ಸಾರಿ ಬಸವಣ್ಣ ಹುಟ್ಟಿದಂತ ಸ್ಥಳ ಬಸವನ ಬಾಗೇವಾಡಿಗೆ ಒಂದು ಪ್ರಾಧಿಕಾರವನ್ನು ಮಾಡಬೇಕು ಅಂತೇಳಿ ಹೇಳಿದ್ರು. ನಾನು ಈ ವರ್ಷ ಬಜೆಟ್ನಲ್ಲಿ ಬಸವನ ಬಾಗೇವಾಡಿನಲ್ಲಿ ಬಸವಣ್ಣವರ ಪ್ರಾಧಿಕಾರ ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಪ್ರಸ್ತಾಪ ಮಾಡಿದ್ದೇನೆ, ಮತ್ತೆ ಮಾಡ್ತೇವೆ. ನಾನು 2013ರಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದದ್ದು ಬಸವಣ್ಣನವರ ಜನ್ಮ ದಿನೋತ್ಸವದಂದು. ನಾನು ಯಾಕೆ ಬಸವಣ್ಣವರ ಜನ್ಮ ದಿನೋತ್ಸವದಂದು ಪ್ರಮಾಣ ವಚನ ಸ್ವೀಕಾರ ಮಾಡಿದೆ ಅಂತಂದ್ರೆ, ನನಗೆ ಬಸವಣ್ಣನವರ ವಿಚಾರಗಳು, ಅವರ ತತ್ವ ಆದರ್ಶಗಳು, ಅವುಗಳಲ್ಲಿ ಅಪಾರವಾದ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವನು ಮತ್ತು ಬಸವಾದಿ ಶರಣರು ನಡೆದಂತ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರ 2013ನೇ ತಾರೀಕು ಮೇ ತಿಂಗಳು, ಅವತ್ತು ಬಸವ ಜಯಂತಿ. ಆ ಬಸವ ಜಯಂತಿ ದಿನದಂದೇ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದೆ. ಆಮೇಲೆ ಬಸವಣ್ಣವರ ಫೋಟೋಗಳನ್ನು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇಡಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ. ಯಾಕೆ ಮಾಡಿದೆ ಅಂತಂದ್ರೆ, ಬಸವಣ್ಣವರ ವಿಚಾರಗಳು ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಬೇಕು, ಜನರ ಮೇಲೆ ಪ್ರಭಾವವನ್ನು ಬೀರಬೇಕು. ಯಾಕಂದ್ರೆ ಬಸವಾದಿ ಶರಣರು ಈ ದೇಶದಲ್ಲಿ ಬದಲಾವಣೆಯನ್ನು ಕಂಡಿದ್ದರು, ಸಮಾಜದಲ್ಲಿ ಬದಲಾವಣೆಯನ್ನು ಕಂಡಿದ್ದರು. ಜಾತಿ ವ್ಯವಸ್ಥೆ ಹೋಗ್ಬೇಕು, ವರ್ಗ ವ್ಯವಸ್ಥೆ ಹೋಗ್ಬೇಕು, ಎಲ್ಲರೂ ಸಮಾನವಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ಬರಬೇಕು, ಜಾತ್ಯತೀತ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದನ್ನು ಕನಸು ಕಂಡಿದ್ರು. ಅದಕ್ಕೋಸ್ಕರ ಬಸವಣ್ಣವ್ರ ಬಗ್ಗೆ, ಬಸವಾದಿ ಶರಣರ ಬಗ್ಗೆ ಅಪಾರವಾದಂಥ ಗೌರವವನ್ನು ಇಟ್ಕೊಂಡಿದ್ದೇನೆ. ಅದಕ್ಕೆ ಈ ಬಾರಿ ಅಧಿಕಾರಕ್ಕೆ ಬಂದ ಮೇಲೆ ನನಗೆ ಅನೇಕ ಜನ ಸ್ವಾಮೀಜಿಗಳು ಬಂದು ಹೇಳಿದ್ರು, ಅನೇಕ ಜನ ರಾಜಕೀಯ ಮುಖಂಡಗಳು ಕೂಡ ಬಂದು ಹೇಳಿದ್ರು, ಬಸವಣ್ಣನವರನ್ನ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತೇಳಿ ಮಾಡಬೇಕು ಅಂತ ಹೇಳಿದ್ರು. ನಾನು ಕೂಡಲೇ ಅದನ್ನು ಯೋಚನೆ ಮಾಡಲಿಲ್ಲ. ಕ್ಯಾಬಿನೆಟ್ನಲ್ಲಿ ಇದನ್ನು ಇಟ್ಟು ವಿಶ್ವಗುರು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿದೆ. ಅದರಂತೆ ನಡ್ಕಂಡೆ. ಯಡಿಯೂರಪ್ಪನವರು ಮಾಡಿದ್ರ, ಬಹಳ ಬಸವಣ್ಣವ್ರ ಬಗ್ಗೆ ಬಹಳ ಮಾತಾಡ್ತಾರೆ. ಜಗದೀಶ್ ಶೆಟ್ಟರ್ ಮಾಡಿದ್ರ, ಬಸವರಾಜ ಬೊಮ್ಮಾಯಿ ಮಾಡಿದ್ರ, ಅವ್ರು ಯಾರು ಕೂಡ ಮಾಡಿರ್ಲಿಲ್ಲ. ಬಸವಣ್ಣವರು ನಿನ್ನೆ ಮೊನ್ನೆ ಹುಟ್ಟಿದವರಲ್ಲ, ನಿನ್ನೆ ಮೊನ್ನೆ ಕ್ರಾಂತಿ ಮಾಡಲಿಲ್ಲ. 12ನೇ ಶತಮಾನದಲ್ಲೇ ಕ್ರಾಂತಿಯನ್ನು ಮಾಡಿದವರು, ಸಾಮಾಜಿಕ ಕ್ರಾಂತಿಯನ್ನು ಮಾಡಿದವರು. ಆಗ್ಲೇನೆ ಬಸವಣ್ಣವರಿಗೆ ಗೌರವವನ್ನು ಸಲ್ಲಿಸಬೇಕಾಗಿತ್ತು.
ಮೊನ್ನೆ ನರೇಂದ್ರ ಮೋದಿ ಅವರು ಬಂದಿದ್ದಾಗ ಬೆಳಗಾಂಗೆ ಅವ್ರು ಹೇಳಿದ್ದಾರೆ, ಕಾಂಗ್ರೆಸ್ನವರು ಶಿವಾಜಿ ಮಹಾರಾಜರಿಗೆ ಅಗೌರವ ಮಾಡಿದ್ರು, ಗೌರವ ಕೊಡಲಿಲ್ಲ. ಜೊತೆಗೆ ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಅವಮಾನವನ್ನ ಮಾಡಿದ್ರು. ನಾನು ಕೇಳ್ತೀನಿ, ಇಲ್ಲೇ ವಿಜಯಾನಂದ ಕಾಶ್ಯಪ್ನವರು ಇದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮನ ಜಯಂತ್ಯೋತ್ಸವನ್ನ ಸರ್ಕಾರದಿಂದ ಮಾಡದದ್ದು ಇದೇ ಸಿದ್ದರಾಮಯ್ಯ, ಕಾಂಗ್ರೆಸ್ಸಿನ ಸರ್ಕಾರದ ಮುಖ್ಯಮಂತ್ರಿ ಅಂತಕ್ಕಂಥದನ್ನ ಇವತ್ತು ತಾವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ. ಏನಪ್ಪ, ಕಾಂಗ್ರೆಸ್ನವರು ಬಿಜೆಪಿಯವರು ಮಾಡಲಿಲ್ಲ, ಬಿಜೆಪಿ ಯಡಿಯೂರಪ್ಪ ಮಾಡಲಿಲ್ಲ. ಅವರ ಜಯಂತ್ಯೋತ್ಸವವನ್ನು ಸರ್ಕಾರದಿಂದ ಪ್ರತಿ ವರ್ಷ ಆಚರಣೆ ಮಾಡತಕ್ಕಂಥ ಆದೇಶವನ್ನ ಮಾಡಿದವರು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದನ್ನು ತಿಳ್ಕೋಬೇಕಾಗ್ತದೆ. ಇನ್ನೂ ಒಂದು ನಾಟಕ ಮಾಡಿದ್ರು. ಇಲ್ಲಿ ಮಾಜಿ ಶಾಸಕ ಯಾರವನ ಹೆಸರು, ಚರಂತಿ ಮಠ್ ಅವರೊಂದು ನರೇಂದ್ರ ಮೋದಿಗೆ ಕರಿ ಕಂಬಳಿ ಹಾಕಿದ್ದಾರೆ. ಕರಿ ಕಂಬಳಿ ಹಾಕೊಂಡು ಭಾಷಣ ಮಾಡ್ತಾರೆ. ನಾನು ಟಿವಿನಲ್ಲಿ ನೋಡಿದೆ. ಇದು ನಾಟಕ. ಕುರುಬರ ಮೇಲೆ ಪ್ರೀತಿಯಿಂದ ಅಲ್ಲ, ಕುರುಬ ಜನಾಂಗದವರ ಪ್ರೀತಿ ಮೇಲಲ್ಲ. ನರೇಂದ್ರ ಮೋದಿಜಿ 28 ಲೋಕಸಭಾ ಸದಸ್ಯರಲ್ಲಿ ಒಬ್ಬ ಕುರುಬರಿಗಾದರೂ ಕೂಡ ಟಿಕೆಟ್ ಕೊಟ್ಟಿದ್ದೀರಾ? ಒಬ್ಬರಿಗೂ ಟಿಕೆಟ್ ಕೊಟ್ಟಿಲ್ಲ. ಕುರುಬರಿಗೆ, ಒಬ್ಬರ ಮುಸಲ್ಮಾನರಿಗೆ ಟಿಕೆಟ್ ಕೊಟ್ಟಿಲ್ಲ, ಒಬ್ಬರು ಕ್ರಿಶ್ಚಿಯನ್ಗೆ ಟಿಕೆಟ್ ಕೊಟ್ಟಿಲ್ಲ. ನೀವು ನಾಟಕ ಕಂಬಳಿ ಹಾಕಬಿಟ್ಟ ತಕ್ಷಣ, ನಾಟಕ ಹಾಡಿದ ತಕ್ಷಣ ಕುರುಬರ ಉದ್ಧಾರ ಆಗಲಿಕ್ಕೆ ಸಾಧ್ಯ ಆಗ್ತದ? ಕುರುಬರು ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದ? ನಾನು ಎಲ್ಲ ಕುರುಬ ಸಮಾಜದವರಲ್ಲಿ ಮನವಿ ಮಾಡುತ್ತೇನೆ, ಈ ರೀತಿ ಅನ್ಯಾಯ ಮಾಡಿರ್ತಕ್ಕಂಥ ಕಳೆದ ಚುನಾವಣೆಯಲ್ಲೂ ಕೂಡ ಒಂದು ಸೀಟು ಕೂಡ ಕೊಟ್ಟಿರಲಿಲ್ಲ ಕುರುಬರಿಗೆ. ಈ ಸಾರಿನೂ ಕೂಡ ಒಂದೇ ಒಂದು ಸೀಟನ್ನು ಕೂಡ ಕುರುಬರು ಕೊಟ್ಟಿಲ್ಲ. ಯಾಕಂತಂದ್ರೆ ಅವರಿಗೆ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಲ್ಲ. ಎಲ್ಲ ಜಾತಿಯ ಜನರು, ಎಲ್ಲ ಧರ್ಮದ ಜನರು ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ, ಅವ್ರು ಯಾರಿಗೂ ಕೂಡ ಆ ಬದ್ಧತೆ ಇಲ್ಲ ಅಂತಕ್ಕಂಥದ್ದನ್ನು ನೀವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ. ಕಾಂಗ್ರೆಸ್ ಪಕ್ಷ ಈ ಚುನಾವಣೆಯಲ್ಲಿ, ಇಂದಿನ ಚುನಾವಣೆಯಲ್ಲಿ 3 ಜನರಿಗೆ ಕುರುಬರಿಗೆ ಅವಕಾಶ ಮಾಡಿಕೊಟ್ಟಿತ್ತು. ಈ ಸಾರಿ 2 ಕುರುಬರಿಗೆ ಅವಕಾಶ ಮಾಡಿಕೊಟ್ಟಿದೆ. ಇದು ಸಾಮಾಜಿಕ ನ್ಯಾಯ. ಎಲ್ಲರೂ ಕೂಡ ಅಧಿಕಾರ, ಸಂಪತ್ತು ಎಲ್ಲರೂ ಹಂಚಿಕೆ ಆಗಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಈ ದೇಶದ ಸಂಪತ್ತು ಮತ್ತು ಅಧಿಕಾರ ಬಲಾಢ್ಯರ ಕೈನಲ್ಲಿ ಇರಬಾರದು. ಬಲಾಢ್ಯರ ಕೈನಲ್ಲಿ ಇದ್ರೆ ಶೋಷಣೆಗೆ ಅವಕಾಶ ಆಗ್ತದೆ. ಅದಕ್ಕೋಸ್ಕರ ಈ ಸಮಾಜದಲ್ಲಿ ಎಲ್ಲರಿಗೂ ಸಮಾನ ಅವಕಾಶಗಳಿರಬೇಕು. ಇದನ್ನೇ ಬಸವಾದಿ ಶರಣರು ಹೇಳಿದ್ದಂಥದ್ದು. ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿರ್ತಕ್ಕಂಥದ್ದು. ಸರ್ವರಿಗೂ ಸಮಪಾಲು ಸಮಬಾಳು ಅಂತಕ್ಕಂಥ ವಿಚಾರವನ್ನ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ಬೇಕಾದ್ರೆ ಎಲ್ಲರಿಗೂ ಸಾಮಾಜಿಕ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ ದೊರಕಿದಾಗ ಮಾತ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಾವು. ಕಾಂಗ್ರೆಸ್ನ ಧ್ಯೇಯೋದ್ದೇಶಗಳನ್ನು ಜಾರಿ ಕೊಟ್ಟು
ಸಮಾಜವನ್ನು ನಿರ್ಮಾಣ ಮಾಡಬೇಕು, ಎಲ್ರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು, ಈ ದೇಶದ ಸಂಪತ್ತು ಅಧಿಕಾರ ಎಲ್ರಿಗೂ ಹಂಚಿಕೆ ಆಗಬೇಕು ಅನ್ನೋದ್ರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷ. ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಲ್ಲ, ಮೀಸಲಾತಿನಲ್ಲಿ ನಂಬಿಕೆ ಇಲ್ಲ. ಇಲ್ಲಿ ಬಂದಾಗ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಪ್ರಚಾರ ಭಾಷಣದಲ್ಲಿ ಹೇಳ್ತಾರೆ, ದಲಿತರಿಗೆ ಹಿಂದುಳಿದವರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ಕಿತ್ತು ಮುಸಲ್ಮಾನರಿಗೆ ಕೊಟ್ಬಿಡ್ತಾರೆ ಕಾಂಗ್ರೆಸ್ನವರು. ನರೇಂದ್ರ ಮೋದಿ ಅವರೇ, ನಾನು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ, ದಯಮಾಡಿ ನಮ್ಮ ದೇಶದ ಸಂವಿಧಾನವನ್ನು ಓದಬೇಕು. ನೀವು ಓದ್ದೇನೆ ಮಾತಾಡಬಾರದು. ನೀವು ಆರ್ಟಿಕಲ್ 15, ಆರ್ಟಿಕಲ್ 16, ಆರ್ಟಿಕಲ್ 15, ಆರ್ಟಿಕಲ್ 16 ನೀನ್ ಕಾನೂನು ಓದಿದೆಯಲ್ವ ನಮ್ಮ? ಆರ್ಟಿಕಲ್ 15, ಆರ್ಟಿಕಲ್ 16 ಯಾರು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ, ಅದರಲ್ಲಿ ಜಾತಿ ಇಲ್ಲ, ಧರ್ಮ ಇಲ್ಲ. ಆರ್ಟಿಕಲ್ 15ರಲ್ಲಿ, ಆರ್ಟಿಕಲ್ 16ರಲ್ಲಿ ಯಾವುದೇ ಜಾತಿ ಧರ್ಮ ಇಲ್ಲ. ಈ ದೇಶದ 140 ಕೋಟಿ ಜನರಲ್ಲಿ ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅವರೆಲ್ಲರೂ ಕೂಡ ಮೀಸಲಾತಿಗೆ ಅರ್ಹರು. ಇದನ್ನ ಸಂವಿಧಾನ ಸ್ಪಷ್ಟವಾಗಿ ಹೇಳ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಇದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ನರೇಂದ್ರ ಮೋದಿ ಅವರೇ, ದಲಿತರನ್ನ, ಹಿಂದುಳಿದವರನ್ನ, ಮುಸಲ್ಮಾನರ ಮೇಲೆ ಎತ್ಕಡ್ತಕ್ಕಂಥ ದ್ವೇಷದ ರಾಜಕಾರಣ ಮಾಡ್ತೀರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ ಅಂತಕ್ಕಂಥ ಪ್ರಶ್ನೆಯನ್ನ ಅವರಿಗೆ ಕೇಳಬೇಕಾಗ್ತದೆ. ನಾಚಿಕೆ ಆಗಲ್ಲ? ಇನ್ನೂ ಒಂದು ಸುಳ್ಳನ್ನ ಹೇಳ್ಬಿಟ್ಟು ಹೋಗಿದ್ದಾರೆ ಇಲ್ಲಿ ಕರ್ನಾಟಕಕ್ಕೆ ಬಂದು. ಏನಪ್ಪಾ ಸುಳ್ಳು ಅಂತಂದ್ರೆ, 5 ಗ್ಯಾರಂಟಿಗಳನ್ನ ಜಾರಿ ಕೊಟ್ಟ ಮೇಲೆ ಕರ್ನಾಟಕದ ಟ್ರೆಜರಿ ಖಾಲಿ ಆಗ್ಬಿಟ್ಟದೆ, ಖಜಾನೆ ಖಾಲಿ ಆಗ್ಬಿಟ್ಟದೆ. ಇವತ್ತು ಸರ್ಕಾರದಲ್ಲಿ ಸಂಬಳ ಕೊಡಕ್ ದುಡ್ಡಿಲ್ಲ. ಇದನ್ನ ಹೇಳಿರೋರು ಮಿಸ್ಟರ್ ನರೇಂದ್ರ ಮೋದಿ ಅವರು, ಈ ದೇಶದ ಪ್ರಧಾನಮಂತ್ರಿ. ಕರ್ನಾಟಕದ ಹಣಕಾಸಿನ ಪರಿಸ್ಥಿತಿ ಗೊತ್ತಿದೆ ಅಂತೇಳಿ ತಿಳ್ಕೊಂಡಿದ್ದೀನಿ ನಾನು. ಗೊತ್ತಿದೆಯೋ ಗೊತ್ತಿಲ್ಲ ಅವರಿಗೆ. ಇವತ್ತು ಟ್ರೆಜರಿ ಖಾಲಿ ಆಗಿದ್ರೆ 5 ಗ್ಯಾರಂಟಿ ಯೋಜನೆಗಳಿಗೆ ನಾವು ಅಧಿಕಾರಕ್ಕೆ ಬಂದ 8 ತಿಂಗಳಲ್ಲಿ ಜಾರಿ ಕೊಟ್ಟು 36,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಲಿಕ್ಕೆ ಸಾಧ್ಯ ಆಯ್ತಿತ್ತ? 36,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಲಿಕ್ಕೆ ಸಾಧ್ಯ ಆಯ್ತಿತ್ತ? ಯಾರಾದರೂ ಸರ್ಕಾರಿ ನೌಕರ ಬಂದು ಹೇಳಿ ನೋಡೋಣ, ನಮಗೆ ಸಂಬಳ ನಿಂತೋಗಿದೆ, ಸಂಬಳ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ. ಸುಳ್ಳು ಹೇಳ್ಬೇಕಾದ್ರೆ ಒಂದು ಇತಿಮಿತಿ ಇರಬೇಕು. ಮುಂದಿನ ವರ್ಷಕ್ಕೆ 2024-25 ಬಜೆಟ್ನಲ್ಲಿ 1,20,000 ಕೋಟಿ ರೂಪಾಯಿಯನ್ನ ಗ್ಯಾರಂಟಿ ಯೋಜನೆಗಳಿಗೆ ಮತ್ತು ಅಭಿವೃದ್ಧಿಗೆ ತೆಗೆದಿಟ್ಟಿದ್ದೇನೆ ಮಿಸ್ಟರ್ ನರೇಂದ್ರ ಮೋದಿ. 52,009 ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆಗಳಿಗೆ, 68,000 ಕೋಟಿ ಅಭಿವೃದ್ಧಿ ಕೆಲಸಗಳಿಗೆ. ಯಾಕಂತಂದ್ರೆ ಈ ಬಿಜೆಪಿಯವರು ಸುಳ್ಳು ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ಮೇಲೆ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಮೊದಲೆಲ್ಲ ಹೇಳಿದ್ರು ಈ 5 ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ರೆ ಕರ್ನಾಟಕ ಸರ್ಕಾರ ದಿವಾಳಿ ಆಗ್ತದೆ ಆರ್ಥಿಕವಾಗಿ ಅಂತ ಒಂದು ಮಾತು ಹೇಳಿದ್ರು. ಈಗ ಜಾರಿ ಮಾಡಿದ ಮೇಲೆ ಹೇಳ್ತಾರೆ ಇಲ್ಲ, ಈ ಗ್ಯಾರಂಟಿಗಳನ್ನ ಜಾರಿ ಮಾಡಿರೋದು
ಚುನಾವಣೆ ಆಗೋವರೆಗೆ ಮಾತ್ರ. ಚುನಾವಣೆ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ. ಬಿಜೆಪಿಯವರಿಗೆ ನಾನು ಹೇಳ್ತೀನಿ, ಈ ಅಪಪ್ರಚಾರವನ್ನ ಕೂಡಲೇ ನಿಲ್ಲಿಸ್ಬೇಕು. ಯಾವ ಕಾರಣಕ್ಕೂ ಕೂಡ ಜನ ನಮಗೆ ಆಶೀರ್ವಾದ ಮಾಡಿ 5 ವರ್ಷ ಅವಧಿವರೆಗೆ ನಮಗೆ ಅಧಿಕಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ 5 ವರ್ಷನೂ ಕೂಡ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡುತ್ತೇವೆ. ಇದು ನಿರಂತರ. ಮತ್ತೆ ಜನಗೆ ನಮಗೆ ಆಶೀರ್ವಾದ ಮಾಡಿ ಮತ್ತೆ ಅಧಿಕಾರ ಕೊಟ್ರೆ ಮುಂದೆನೂ ಕೂಡ ಜಾರಿ ಮಾಡ್ತೇವೆ. ಇನ್ನೊಂದು ಮಾತು, ಇನ್ನೊಂದು ಟೀಕೆಯನ್ನು ಮಾಡಿದ್ದಾರೆ. ಲೂಟಿ ಹೊಡೆಯ ಗ್ಯಾಂಗ್ ಬಂದ್ಬಿಟ್ಟಿದೆ ಇಲ್ಲಿಗೆ ಅಂತ ಹೇಳ್ತಾರೆ. ಲೂಟಿ ಹೊಡೆಯ ಗ್ಯಾಂಗ್ ಬಂದ್ಬಿಟ್ಟಿದೆ. ನರೇಂದ್ರ ಮೋದಿಜಿ, ನಾವು ಲೂಟಿ ಹೊಡೆಯವರಲ್ಲ. ಈ ರಾಜ್ಯದ ಬಡವರ, ದಲಿತರ, ಹಿಂದುಳಿದವರ, ಅಲ್ಪಸಂಖ್ಯಾತರ, ಮಹಿಳೆಯರ, ಅವರ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಿದವರು, ಅವರಿಗೆ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸಿ ಅವರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅಂತಕ್ಕಂಥದ್ದು ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಕಾಂಗ್ರೆಸ್ನವರು ಲೂಟಿ ಹೊಡೆಯಕ್ಕೆ ಬಂದಿಲ್ಲ. ಲೂಟಿ ಹೊಡೆಯಕ್ಕೆ ಬಂದಿದ್ದವರು ಬಿಜೆಪಿಯವರು. 3 ವರ್ಷ 10 ತಿಂಗಳು ಅಧಿಕಾರದಲ್ಲಿದ್ದರು. ಅವರಿಗೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಹೇಳಿದ್ರು. ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಏನಂತ ಹೇಳಿದ್ರು? ಬಿಜೆಪಿ ಸರ್ಕಾರ, ಬೊಮ್ಮಾಯಿ ಸರ್ಕಾರ 40% ಕಮಿಷನ್ ಸರ್ಕಾರ. 40% ಕಮಿಷನ್ ಸರ್ಕಾರ. ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಹೇಳಿದ್ರು, ಇದನ್ನು ತನಿಖೆ ಮಾಡಿಸ್ರಿ, ನಾವು ಸಾಬೀತು ಮಾಡಕ್ ತಯಾರಾಗಿದ್ದೀವಿ ಅಂತ ಹೇಳಿದಾಗ ಬೊಮ್ಮಾಯಿ ಸರ್ಕಾರ ಯಾವ ಕಾರಣಕ್ಕೂ ಕೂಡ ತನಿಖೆಗೆ ಒಪ್ಪಲಿಲ್ಲ. ಅದಕ್ಕೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ನಾನು ಹೇಳಿದ್ದೆ, ಚುನಾವಣಾ ಪೂರ್ವದಲ್ಲಿ, ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಇದನ್ನ ತನಿಖೆಯನ್ನ ಮಾಡಿಸಿ ಯಾರು 40% ಕಮಿಷನ್ ಹೊಡೆದಿದ್ದಾರೆ ಅವರಿಗೆ ಶಿಕ್ಷೆಯನ್ನ ಕೊಡಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೆ. ಈಗಾಗಲೇ ಒಂದು ತನಿಖಾ ಆಯೋಗವನ್ನು ರಚನೆ ಮಾಡಿದ್ದೀವಿ. ತನಿಖಾ ಆಯೋಗ ರಚನೆಯಾಗಿದೆ. ಅದು ವಿಚಾರಣೆ ನಡೆಸ್ತಾ ಇದ್ದಾರೆ. ಅದು ಸಾಬೀತಾದ್ರೆ ಕೂಡಲೇ ಇಂದಿನ ಸರ್ಕಾರದ ಯಾರು ತಪ್ಪು ಮಾಡಿದ್ದಾರೆ, ಯಾರು ಲೂಟಿ ಹೊಡೆದಿದ್ದಾರೆ, ಆ ಲೂಟಿ ಹೊಡೆದಿರ್ತಕ್ಕಂಥ ಗ್ಯಾಂಗ್ ಅನ್ನ ಪತ್ತೆ ಹಚ್ಚಿ ಅವರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೇವೆ. ನಾವು ನುಡಿದಂತೆ ನಡೆದಿದ್ದೇವೆ. ನೀವು ಈ ಸಾರಿ ಚುನಾವಣೆಯಲ್ಲಿ ಮತದಾನ ಮಾಡೋದಕ್ಕಿಂತ ಮುಂಚಿತವಾಗಿ ಒಮ್ಮೆ ಪರಿಶೀಲನೆಯನ್ನು ಮಾಡಬೇಕು. ಯಾರು ನುಡಿದಂತೆ ನಡೆದವರು, ಯಾರು ನುಡಿದಂತೆ ನಡೆದಿಲ್ಲ, ಎಲೆಕ್ಷನ್ ಟೈಮ್ನಲ್ಲಿ ಹೇಳಿದಂತ ಭರವಸೆಗಳನ್ನು ಈಡೇರಿಸಿದಾರ ಅಥವಾ ಇಲ್ಲವಾ ಅಂತಕ್ಕಂಥದನ್ನ ಪರಿಶೀಲನೆಯನ್ನು ಮಾಡಬೇಕು. ಇದೇ ನರೇಂದ್ರ ಮೋದಿ ಅವರು 2014ರಲ್ಲಿ ಮೊದಲನೇ ಬಾರಿಗೆ ಪ್ರಧಾನಮಂತ್ರಿ ಆಗಿದ್ದಾಗ ಹೇಳಿದ್ರು, ವಿದೇಶದಲ್ಲಿ ಕಪ್ಪಣ ಇದೆ. ನಮ್ಮ ದೇಶದ ರಾಜಕಾರಣಿಗಳು, ಅದರಲ್ಲಿ ವಿಶೇಷವಾಗಿ ಕಾಂಗ್ರೆಸ್ಸಿನ ರಾಜಕಾರಣಿಗಳು, ಶ್ರೀಮಂತರುಗಳು, ಬಂಡವಾಳಶಾಹಿಗಳು ವಿದೇಶದಲ್ಲಿ ಕಪ್ಪು ಹಣ ಇಟ್ಟಿದ್ದಾರೆ. ಆ ಕಪ್ಪು ಹಣವನ್ನು ತಂದು ಎಲ್ಲರ ಅಕೌಂಟಿಗೆ, ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲರ ಕುಟುಂಬಗಳಿಗೆ 15 ಲಕ್ಷ ಜಮಾ ಮಾಡ್ತೀನಿ ಅಂತ ಹೇಳಿದ್ರು. 10 ವರ್ಷ ಆಯ್ತು ನರೇಂದ್ರ ಮೋದಿಜಿ. 15 ರೂಪಾಯಿನಾದ್ರೂ ಕೂಡ ಯಾರ್ದಾರು ಅಕೌಂಟಿಗೆ ಜಮಾ ಮಾಡಿದ್ದೀರಾ? ನಿಮ್ಮ ಅಕೌಂಟಿಗೆ ಜಮಾ ಆಗಿದೆಯಾ? ಮತ್ತೆ ಯಾಕೆ ಸುಳ್ಳು ಹೇಳಿದ್ರಿ? 15 ಲಕ್ಷ ತಂದು ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಇಲ್ರಿ ತಂದು ಕೊಡ್ನಿಲ್ಲ. 10 ವರ್ಷ ಆಯ್ತು. ಅಧಿಕಾರಕ್ಕೆ ಬಂದ 100 ದಿನದಲ್ಲಿ ಕಪ್ಪು ಹಣ ತಗೊಂಡ್ಬಿಡ್ತೀನಿ, ಎಲ್ಲರೂ ಅಕೌಂಟಿಗೆ 15 ಲಕ್ಷ ಹಾಕ್ಬಿಡ್ತೀನಿ. ಹಾಕ್ಲಿಲ್ಲ.
ಆಗ್ಲಿಲ್ಲ. ಈ ದೇಶದಲ್ಲಿ ನಿರುದ್ಯೋಗ ಇದೆ. ಯುವಕ ಯುವತಿಯರು ನಿರುದ್ಯೋಗದಿಂದ ಬಳಲಿದ್ದಾರೆ. ಅವರಿಗೆ ಉದ್ಯೋಗ ಕೊಡ್ತಕ್ಕಂಥದ್ದು ನನ್ನ ಕರ್ತವ್ಯ. ಅದಕ್ಕೋಸ್ಕರ ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಿ ನಿರುದ್ಯೋಗಿಗಳಿಗೆ ಕೆಲಸ ಕೊಡ್ತೀನಿ ಅಂತ ಹೇಳಿದ್ರು. ನಿರುದ್ಯೋಗಿಗಳಿಗೆ ಕೆಲಸ ಕೊಡ್ತೀನಿ ಅಂತ ನರೇಂದ್ರ ಮೋದಿಜಿ 10 ವರ್ಷ ಆಯ್ತು. 10 ವರ್ಷದಲ್ಲಿ ವರ್ಷಕ್ಕೆ 2 ಕೋಟಿ ಅಂತಂದ್ರೆ 10 ವರ್ಷಗಳಲ್ಲಿ 20 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕಾಗಿತ್ತು. ಮಾಡಿದ್ರೇನ್ರಿ? ಮಾಡಲಿಲ್ಲ. 20 ಲಕ್ಷ ಉದ್ಯೋಗಗಳನ್ನು ಕೂಡ ಸೃಷ್ಟಿ ಮಾಡಲಿಲ್ಲ. ಅಷ್ಟೇ ಏಕೆ, ಕೇಂದ್ರ ಸರ್ಕಾರದಲ್ಲಿ 30 ಲಕ್ಷ ಉದ್ಯೋಗಗಳು ಖಾಲಿ ಇದ್ದಾವೆ. 30 ಲಕ್ಷ ಉದ್ಯೋಗಗಳು ಖಾಲಿ ಇದ್ದಾವೆ. ಅವನು ಕೂಡ ಭರ್ತಿ ಮಾಡಲಿಲ್ಲ. ನೀವು ಅದನ್ನು ಭರ್ತಿ ಮಾಡಿದ್ರೆ ಕನಿಷ್ಠ ಪಕ್ಷ ದಲಿತರಿಗೆ, ಹಿಂದುಳಿದವರಿಗೆ 50% ಮೀಸಲಾತಿ ಸಿಗ್ತಿತ್ತು. ಇನ್ನ 50% ಬೇರೆಯವರಿಗೆ ಸಿಗ್ತಿತ್ತು. ಅದನ್ನು ಮಾಡಲಿಲ್ವಲ್ಲ ನರೇಂದ್ರ ಮೋದಿ ಅವರೇ. ನೀವು 30 ಲಕ್ಷ ಹುದ್ದೆಗಳು ಕೇಂದ್ರ ಸರ್ಕಾರದಲ್ಲಿ ಖಾಲಿ ಇದ್ದಾವೆ, ಅವನ್ನು ಕೂಡ ಭರ್ತಿ ಮಾಡಲಿಲ್ಲ ನೀವು. ಇವತ್ತು ಎಲ್ಲ ಅಗತ್ಯ ವಸ್ತುಗಳು, ಆಹಾರ ಧಾನ್ಯಗಳು ಬೆಲೆಗಳೆಲ್ಲ ಗಗನಕ್ಕೆ ಕೊಟ್ಟೋಗ್ಬಿಟ್ಟಿದ್ದಾವೆ. ಅವುಗಳ ಬೆಲೆಗಳನ್ನೆಲ್ಲ ಕಡಿಮೆ ಮಾಡ್ತೀನಿ. ಬಡವರು, ದಲಿತರು, ಹಿಂದುಳಿದವರು, ಮಹಿಳೆಯರು, ಅಲ್ಪಸಂಖ್ಯಾತರು ಅವರೆಲ್ಲರೂ ಕೂಡ ಜೀವನ ಮಾಡೋದು ಕಷ್ಟ ಆಗ್ಬಿಟ್ಟಿದೆ. ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಬೆಲೆ ಏರಿಕೆ ಆಗ್ಬಿಟ್ಟಿದೆ, ನಾನು ಕಡಿಮೆ ಮಾಡಿಬಿಡ್ತೀನಿ ಅಂತ ಹೇಳಿದ್ರು. ನಾನು ಕೇಳ್ತೀನಿ ನಿಮಗೆ, ಆಹಾರ ಧಾನ್ಯಗಳ ಪದಾರ್ಥ ಬೆಲೆ ಕಡಿಮೆ ಆಯ್ತಾ? ಪೆಟ್ರೋಲ್ ಬೆಲೆ ಕಡಿಮೆ ಆಯ್ತಾ? ಡೀಸೆಲ್ ಬೆಲೆ ಕಡಿಮೆ ಆಯ್ತಾ? ಗ್ಯಾಸ್ ಬೆಲೆ ಕಡಿಮೆ ಆಯ್ತಾ? ಅಡಿಗೆ ಎಣ್ಣೆ ಬೆಲೆ ಕಡಿಮೆ ಆಯ್ತಾ? ಭತ್ತ, ರಾಗಿ, ಜೋಳ, ಗೋಧಿ ಇವುಗಳ ಬೆಲೆ ಕಡಿಮೆ ಆಯ್ತಾ? ಗೊಬ್ಬರದ ಬೆಲೆ ಕಡಿಮೆ ಆಯ್ತಾ? ಕಡಿಮೆ ಮಾಡಕ್ಕಾಗ್ಲಿಲ್ಲ. ನಿಮಗೆ 2014ರಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದಾಗ 1 ಲೀಟರ್ ಡೀಸೆಲ್ ಬೆಲೆ 48 ರೂಪಾಯಿ. ನರೇಂದ್ರ ಮೋದಿ ಅವರು 10 ವರ್ಷದ ನಂತರ 1 ಲೀಟರ್ ಡೀಸೆಲ್ ಬೆಲೆ 95 ರೂಪಾಯಿ. ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಾಗ 1 ಲೀಟರ್ ಪೆಟ್ರೋಲ್ ಬೆಲೆ 70 ರೂಪಾಯಿ. ಇವತ್ತು 105 ರೂಪಾಯಿ. ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ 414 ರೂಪಾಯಿ. ಇವತ್ತು 950 ರೂಪಾಯಿ. ನರೇಂದ್ರ ಮೋದಿಜಿ ಒಳ್ಳೆ ದಿನ ಬರ್ತವೆ, ಅಚ್ಚೇ ದಿನ ಬರ್ತದೆ ಅಂತ ಹೇಳಿದ್ರಲ್ಲ, ಎಲ್ರಪ್ಪ? ಎಲ್ಲಿ ನರೇಂದ್ರ ಮೋದಿ ಅವರೇ? 10 ವರ್ಷಗಳಾಯ್ತು. ಬಡವರ ಜೀವನ ಸುಧಾರಣೆ ಆಯ್ತಾ? ಇನ್ನು ಕಷ್ಟ ಸಿಕ್ಕಾಕಂದ್ರು. ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೇನೆ. 1 ಲಕ್ಷ ರೂಪಾಯಿ ಆದಾಯ ಬರ್ತಾ ಇದ್ರೆ 2 ಲಕ್ಷ ಬರಗ್ ಮಾಡ್ಬಿಡ್ತೀನಿ. 2 ಲಕ್ಷ ಬರಗ್ ಮಾಡ್ಬಿಡ್ತೀನಿ. ಇವತ್ತು 10 ವರ್ಷಗಳ ನಂತರ ರೈತರು ವ್ಯವಸಾಯಕ್ಕೆ ಖರ್ಚು ಮಾಡ್ತಕ್ಕಂಥ ಹಣ ಅದು 2 ಪಟ್ಟು 3 ಪಟ್ಟು ಆಯ್ತೆ ಹೊರತು ರೈತರ ಆದಾಯ ದುಪ್ಪಟ್ಟಾಗ್ಲಿಲ್ಲ. ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ರೈತರ ಆದಾಯ ದುಪ್ಪಟ್ಟಾಗ್ಲಿಲ್ಲ. ರೈತರು ಬೆಳೆದಂತ ಪದಾರ್ಥಗಳಿಗೆ ನ್ಯಾಯಯುತವಾದಂತ ಬೆಲೆ ಕೊಡ್ತೀನಿ. ಸ್ವಾಮಿನಾಥನ್ ಕೃಷಿ ತಜ್ಞರು ಅವರ ವರದಿಯನ್ನ ಯಥಾವತ್ತಾಗಿ ಜಾರಿ ಕೊಡ್ತೇನೆ. ಇವತ್ತಿನವರೆಗೆ ಸ್ವಾಮಿನಾಥನ್ ವರದಿಯನ್ನ ಜಾರಿ ಕೊಡಲಿಲ್ಲ. ರೈತರು ಈಗಲೂ ಹೋರಾಟ ಮಾಡ್ತಾ ಇದ್ದಾರೆ. ನಮಗೆ ನ್ಯಾಯಯುತವಾದಂತ ಬೆಲೆ ಕೊಡಿ, ನಾವು ಬೆಳೆದಂತ ಬೆಳೆಗಳಿಗೆ ನ್ಯಾಯಯುತವಾದಂತ ಬೆಲೆ ಕೊಡಿ, ಸ್ವಾಮಿನಾಥನ್ ವರದಿಯನ್ನ ಜಾರಿ ಮಾಡಿ.
ಮತ್ತೆ MSPಗೆ ಕಾನೂನನ್ನು ತಗೊಬರ್ರಿ. 700 ಜನ ಹೋರಾಟದಲ್ಲಿ ಸತ್ತೋದ್ರು ರೈತರು. 700 ಜನಕ್ಕೂ ಹೆಚ್ಚು ಜನ ರೈತರು ಸತ್ತೋದ್ರು. 700 ಜನಕ್ಕೂ ಹೆಚ್ಚು ಜನ ರೈತರು ಸತ್ತರು. ಅವ್ರ ಮೇಲೆ ಪೊಲೀಸ್ ಕೇಸ್ ಹಾಕಿ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರಿ ನೀವು ನರೇಂದ್ರ ಮೋದಿ ಅವರು. ರೈತರ ಡಿಮ್ಯಾಂಡ್ಗಳಿಗೆ ಸ್ಪಂದಿಸಲಿಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯ ಆಗಲಿಲ್ಲ. ರೈತರು ಸಾಲ ಮನ್ನಾ ಮಾಡಿ ಅಂತಂದ್ರೆ ಮನ್ನಾ ಮಾಡಕ್ಕಾಗ್ಲಿಲ್ಲ. ನರೇಂದ್ರ ಮೋದಿ ಅವರು 10 ವರ್ಷಗಳ ಅವಧಿನಲ್ಲಿ ಒಮ್ಮೆಯೂ ಕೂಡ ರೈತರ ಸಾಲ ಮನ್ನಾ ಮಾಡಲಿಲ್ಲ. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿರುವಾಗ ರೈತರ ಸಾಲ 72,000 ಕೋಟಿ ರೂಪಾಯಿಗಳನ್ನು ಮನ್ನಾ ಮಾಡಿದರು. 72,000 ಕೋಟಿ. 72,000 ಕೋಟಿ. ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಇಲ್ಲೇ ರಾಜಣ್ಣ ಕೂದಿದ್ದಾರೆ. ಎಲ್ಲಿ ಹೊರಟೋದ್ರ ರಾಜಣ್ಣ ಅವರು ಒಂದು ಡಿಸ್ಟ್ರಿಕ್ಟ್ ಸೊಸೈಟಿ ಪ್ರೆಸಿಡೆಂಟ್ ಇದ್ದಾರೆ. ಅವ್ರನ್ನ ಕೇಳಿದೆ ಸಾಲ ಮನ್ನಾ ಮಾಡೋಣ ಅಂತ. ಸೊಸೈಟಿ ಸಾಲ, ಬೆಳೆಯ ಸಾಲ 50,000 ರೂಪಾಯಿವರೆಗೆ ಮನ್ನಾ ಮಾಡಿ ಅಂತ ಹೇಳಿದ್ರು. ಸುಮಾರು 27 ಲಕ್ಷ ರೈತರಿಗೆ 8,165 ಕೋಟಿ ಸಾಲ ಮನ್ನಾ ಮಾಡಿದೆ. ಇನ್ನೊಂದು 500 ಕೋಟಿ ಉಳಿದಿತ್ತು. ಅದನ್ನು ಕೂಡ ನಾನೇ ಬಂದು ತೀರಿಸ್ತೆ. 3 ವರ್ಷ 10 ತಿಂಗಳು ಬಿಜೆಪಿಯವರು ಇದ್ದಾಗ ಅದನ್ನು ಕೂಡ ತೀರಿಸಲಿಕ್ಕೆ ಹೋಗಲಿಲ್ಲ. ಇವರು ಬಿಜೆಪಿಯವರು ಯಾವತ್ತಾರು ಸಾಲ ಮನ್ನಾ ಮಾಡಿದಾರ? ಇದೇ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿರುವಾಗ ನಮ್ಮ ಪಕ್ಷದ ಸದಸ್ಯರೊಬ್ಬರು ಕೌನ್ಸಿಲ್ನಲ್ಲಿ ಸಾಲ ಮನ್ನಾ ಮಾಡಿ ಯಡಿಯೂರಪ್ಪನವರೇ ಅಂತ ಕೇಳಿದಾಗ ಯಡಿಯೂರಪ್ಪ ಉತ್ತರ ಏನ್ ಕೊಟ್ಟ ಗೊತ್ತಾ? ಅವ್ರು ಕೊಟ್ಟಂತ ಉತ್ತರ, ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ ನಮ್ಮ ಹತ್ರ. ಯಾರು ಹೇಳಿದ್ದು? ಮಿಸ್ಟರ್ ಯಡಿಯೂರಪ್ಪ. ರೈತ ನಾಯಕ ಅಂತ ಬಿರುದು ಅಂಟಿಸ್ಕೊಂಡಿರ್ತಕ್ಕಂಥವ್ರು. ರೈತ ನಾಯಕ. ರೈತರ ಸಾಲವನ್ನ ಮನ್ನಾ ಮಾಡಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಯಡಿಯೂರಪ್ಪನವರು ರೈತ ನಾಯಕ ಆಗ್ಲಿಕ್ಕೆ ಸಾಧ್ಯನಾ? ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಯಾರು ಸಾಲ ಮನ್ನಾ ಮಾಡಿದ್ರು ಈ ನರೇಂದ್ರ ಮೋದಿ ಅವರು ಅಂತಂದ್ರೆ ಬಂಡವಾಳಶಾಹಿಗಳು. ಈ ದೇಶದಲ್ಲಿರ್ತಕ್ಕಂಥ ಕೋಟ್ಯಾಧಿಪತಿಗಳು, ಕೈಗಾರಿಕೋದ್ಯಮಿಗಳು, ಇವರು ಸಾಲ 16 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ರು. ರೈತರ ಸಾಲ ಮನ್ನಾ ಮಾಡಿ ಅಂತಂದ್ರೆ ನೋಟ್ ಮಾಡುವ ಪ್ರಿಂಟಿಂಗ್ ಮಿಷಿನ್ ಇಲ್ಲ ಅಂತೀರಿ. ನರೇಂದ್ರ ಮೋದಿ ಅವರು ರೈತರ ಸಾಲ ಮನ್ನಾ ಮಾಡಲಿಲ್ಲ. ರೈತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸ್ತೀರಿ. ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಂತ ಬಹುತೇಕ ಭರವಸೆಗಳು ಅವರು ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಸುಳ್ಳು ಹೇಳಿದ್ರು. ನರೇಂದ್ರ ಮೋದಿ ಅವರು ಸುಳ್ಳು ಹೇಳೋದ್ರಲ್ಲಿ ಅದಕ್ಕೆ ಅವನಿಗೆ ಸುಳ್ಳಿನ ಸರ್ದಾರ ಅಂತ ಕರಿತೀವಿ. ಸುಳ್ಳಿನ ಸರ್ದಾರ. ಬಹುಶಃ ಸ್ವತಂತ್ರ ಭಾರತದಲ್ಲಿ ನರೇಂದ್ರ ಮೋದಿ ಅವರಷ್ಟು ಸುಳ್ಳು ಹೇಳದಂತ ಪ್ರಧಾನಮಂತ್ರಿ ಇಲ್ಲಿವರೆಗೆ ಯಾರು ಬಂದಿರಲಿಲ್ಲ. ಅದಕ್ಕೆ ನಾವು ಬಡವರು ಜೀವನ ನಡೆಸೋದು ಭಾರಿ ಕಷ್ಟ ಆಗಿದೆ. ಬೆಲೆ ಏರಿಕೆ ಆಗಿದೆ. ನಿರುದ್ಯೋಗದ ಸಮಸ್ಯೆ ಇದೆ. ಹಣದುಬ್ಬರ ಆಗಿದೆ. ಅದಕ್ಕೋಸ್ಕರ ನಾವು ಈಗಾಗಲೇ DK ಶಿವಕುಮಾರ್ ಪ್ರಸ್ತಾಪ ಮಾಡದಂತೆ ಚುನಾವಣಾ ಪೂರ್ವದಲ್ಲಿ ನಾವು ಎಲ್ಲ ರಾಜ್ಯದ ತುಂಬ ಪ್ರವಾಸವನ್ನು ಮಾಡಿದ್ದು, ಜನಗಳ ಸಮಸ್ಯೆಯನ್ನ ಕೇಳಿದ್ದು. ಅದಕ್ಕೋಸ್ಕರ ನಾವು 5 ಗ್ಯಾರಂಟಿಗಳನ್ನು ಜಾರಿ ಮಾಡಬೇಕು ಅಂತೇಳಿ ಚುನಾವಣಾ ಪೂರ್ವದಲ್ಲಿ ಘೋಷಣೆಯನ್ನು ಮಾಡೋದು.
ನಾನು ಡಿ.ಕೆ. ಶಿವಕುಮಾರ್ ಇಬ್ರು ಕೂಡ ಗ್ಯಾರಂಟಿ ಚೆಕ್ಗಳಿಗೆ ಸೈನ್ ಮಾಡಿ ಮನೆ ಮನೆಗೆ ಹಂಚಿಸ್ತಕ್ಕಂಥ ಕೆಲಸವನ್ನು ಮಾಡೋದು. ನಾವು ಭರವಸೆಯನ್ನು ಕೊಟ್ಟಿದ್ದು, ನಾವು ಅಧಿಕಾರಕ್ಕೆ ಬಂದ ಮೊದಲನೇ ವರ್ಷದಲ್ಲೇ ಈ 5 ಗ್ಯಾರಂಟಿಗಳನ್ನು ಜಾರಿ ಮಾಡುತ್ತೇವೆ. 5 ಗ್ಯಾರಂಟಿಗಳನ್ನು ಜಾರಿ ಮಾಡುತ್ತೇವೆ. ನಾವು ಮೇ 20ನೇ ತಾರೀಕು ನಾನು ಡಿ.ಕೆ. ಶಿವಕುಮಾರ್ ಇನ್ನೂ 8 ಜನ ಮಂತ್ರಿಗಳು ಅವತ್ತು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡೋದು. ಮೇ 20, ಜೂನ್ 11ಕ್ಕೆ ಮೊದಲನೇ ಗ್ಯಾರಂಟಿಯನ್ನು ಜಾರಿ ಕೊಟ್ಟು ಶಕ್ತಿ ಯೋಜನೆ. ಇವತ್ತು ಹೆಣ್ಣು ಮಕ್ಕಳು ಎಲ್ಲರೂ ಕೂಡ, ಎಲ್ಲ ಹೆಣ್ಣು ಮಕ್ಕಳು ಕೂಡ ಜಾತಿ ಧರ್ಮ ಇಲ್ಲೇನೆ, ಪಕ್ಷ ಭೇದ ಇಲ್ಲೇನೆ, ಬಡವ ಶ್ರೀಮಂತರಲ್ದೇನೆ ಎಲ್ಲ ಹೆಣ್ಮಕ್ಳು ಕೂಡ ಸರ್ಕಾರಿ ಬಸ್ಸುಗಳಲ್ಲಿ ಫ್ರೀಯಾಗಿ ಟ್ರಾವೆಲ್ ಮಾಡಬಹುದು. ಫ್ರೀಯಾಗಿ ಟ್ರಾವೆಲ್ ಮಾಡಬಹುದು. ನಾನು ಈಗ 3-4 ದಿನಗಳ ಹಿಂದೆ ಅರಸೀಕೆರೆಗೆ ಹೋಗಿದ್ದೆ. ಅರಸೀಕೆರೆಗೆ ಒಬ್ಬ ಹೆಣ್ಮಗಳು ಹೂನಾರ ಹಿಡ್ಕೊಂಡು ನಿಂತಿದ್ಲು. ನಾನು ಮೇಲ್ಗಡೆ ಭಾಷಣ ಮಾಡ್ತಾ ಇದ್ದೆ, ನೋಡಿದೆ ಯಾಕೆ ಹೂನಾರ ಬಹಳ ಹೊತ್ತಿಂದ ಹಿಡ್ಕೊಂಡು ನಿಂತಿದ್ಲು. ಕೆಳಗಡೆ ಹೋದಾಗ ಯಮ್ಮನ ಹತ್ರ ಹೋದೆ, ಆ ಹೆಣ್ಮಗಳ ಹತ್ರ, ಯಾಕಮ್ಮ ನೀನು ಹೂನಾರ ಹಿಡ್ಕೊಂಡಿದೀಯ, ಯಾರಿಗೂ ಹಾಕಿದೆ ಅಂತ. ಇಲ್ಲ ಸರ್, ನಿಮಗೆ ಹಾಕಕ್ಕೆ ತಗೊಬಂದಿದ್ದೀನಿ ಇದನ್ನು. ನಾನು ಎಲ್ಲ ಕಡೆ ಎಲ್ಲ ದೇವಸ್ಥಾನಗಳಿಗೆ ಹೋಗಿದ್ದೀನಿ, ಟಿಕೆಟ್ ಇಲ್ಲೇನೆ ಪ್ರಯಾಣ ಮಾಡಿದ್ದೀನಿ. ಆ ಟಿಕೆಟ್ ತಗೊಂಡಿದ್ದೀನಲ್ಲ, ದುಡ್ಡು ಕೊಡದೆ ಆ ಟಿಕೆಟ್ನಲ್ಲಿ ಹೂನಾರ ಮಾಡಿದ್ದೀನಿ ಅಂತ ಹೇಳಿ ನನಗೆ ಹೂನಾರವನ್ನ ಹಾಕಿದ್ರು. ಕೊಪ್ಪಳದಲ್ಲಿ ಮೊನ್ನೆ ಒಂದು ನಾನು ವಿಡಿಯೋ ನೋಡಿದೆ. ಕೊಪ್ಪಳದಲ್ಲಿ ಒಬ್ಬ ಹೆಣ್ಮಗಳು ವಯಸ್ಸಾಗಿರೋ ಹೆಣ್ಮಗಳು, ಆ ಅಮ್ಮ ಹೇಳ್ತಾ ಇದ್ಲು, ನೀ ಯಾರು ಓಟ್ ಕೊಡ್ತೀಯ ಅಂತ. ಕಾಂಗ್ರೆಸ್ಗೆ ಓಟ್ ಕೊಡ್ತೀನಿ, ಇನ್ಯಾರು ಸಿದ್ದರಾಮಯ್ಯನಿಗೆ ಓಟ್ ಕೊಡ್ತೀನಿ. ಯಾಕೆ ಅಂತಂದ್ರೆ ಸಿದ್ದರಾಮಯ್ಯನವರು ತಿಂಗಳಿಗೆ 2,000 ರೂಪಾಯಿ ಕೊಟ್ಟಿದ್ದಾರೆ. ಆ 2,000 ರೂಪಾಯಿನ ಉಳಿಸಿ ನಾನು ಈಗ ಬಂಗಾರದ ಸರ ಮಾಡಿಸ್ಕೊಂಡಿದ್ದೀನಿ, ಚಿನ್ನದ ಸರ ಮಾಡಿಸ್ಕೊಂಡಿದ್ದೀನಿ. ನಿಮ್ ಕಡೆ ಬಂಗಾರ ಅಂತಾರೆ, ನಮ್ ಕಡೆ ಚಿನ್ನ ಅಂತೀವಿ. ಚಿನ್ನದ ಸರ ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಶಕ್ತಿ ಯೋಜನೆಯಲ್ಲಿ ಜೂನ್ 11ನೇ ತಾರೀಕು ಜಾರಿ ಕೊಟ್ಟು ಅವತ್ತಿನಿಂದ ಇವತ್ತಿನವರೆಗೆ 200 ಕೋಟಿ ಮಹಿಳೆಯರು, 200 ಕೋಟಿ ಮಹಿಳೆಯರು ಫ್ರೀಯಾಗಿ ಎಲ್ಲ ಕಡೆ ಟ್ರಾವೆಲ್ ಮಾಡಿದ್ದಾರೆ. ಬಸ್ನಲ್ಲಿ ಫ್ರೀಯಾಗಿ ಟ್ರಾವೆಲ್ ಮಾಡಿದ್ದಾರೆ. ಹಾಗೇನೆ 200 ಯೂನಿಟ್ ವರೆಗೆ ಫ್ರೀ ಕರೆಂಟ್. ಯಾರು ಕರೆಂಟ್ ಬಿಲ್ ಕೊಟ್ಟಾಗಿಲ್ಲ. ನೀವೆತ್ತಿ ಕೈ ಎತ್ತಿ, ಎಷ್ಟು ಜನ ಕರೆಂಟ್ ಬಿಲ್ ಕಟ್ತಾ ಇಲ್ಲ? ಕೈ ಎತ್ತಿ ನೋಡೋಣ, ಕೈ ಎತ್ತಿ. ಯಾರು ಕರೆಂಟ್ ಬಿಲ್ ಕಟ್ಟಾಗಿಲ್ಲ. 200 ಯೂನಿಟ್ ವರೆಗೆ ಯಾರು ಕರೆಂಟ್ ಬಿಲ್ ಕಟ್ಟಾಗಿಲ್ಲ. ಆಮೇಲೆ ಗೃಹಲಕ್ಷ್ಮಿ ಯೋಜನೆ, ಮನೆ ಒಡತಿಗೆ ತಿಂಗಳಿಗೆ 2,000 ರೂಪಾಯಿ, ವರ್ಷಕ್ಕೆ 24,000 ರೂಪಾಯಿ, 1,21,00,000 1,21,00,000 ಯಜಮಾನಿಯರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಸುಮಾರು 4,900 ಕೋಟಿಯಷ್ಟು ಈಗಾಗಲೇ KSRTCಗೆ ತುಂಬಿಕೊಟ್ಟಿದ್ದೀವಿ. 4,900 ಕೋಟಿ ತುಂಬಿಕೊಟ್ಟಿದ್ದೀವಿ. ಇದನ್ನು ಕೂಡ ಮಾರ್ಚ್ ತಿಂಗಳದು ಮತ್ತು ಏಪ್ರಿಲ್ ತಿಂಗಳದು. ಏಪ್ರಿಲ್ ಅಲ್ಲಿ ಕೊಟ್ರೆ ಎಲೆಕ್ಷನ್ ಕಮಿಷನ್ಗೆ ಬಿಜೆಪಿಯವರು ದೂರು ಕೊಟ್ಟಿದ್ದಾರೆ. 2 ತಿಂಗಳದು ಒಟ್ಟಿಗೆ ಕೊಟ್ಬಿಟ್ಟಿದ್ದಾರಲ್ಲ ಇವರು. ಹಾಗಾದ್ರೆ ನರೇಂದ್ರ ಮೋದಿಜಿ ಖಜಾನೆ ಖಾಲಿ ಆಗೋಯ್ತು ಅಂದ್ರಲ್ಲಿ ಹೆಂಗ್ ಖಾಲಿ ಆಯ್ತು? ನಮ್ದು 2 ತಿಂಗಳದು ಒಟ್ಟಿಗೆ ಕೊಟ್ಬಿಟ್ಟಿದ್ದೀರಿ. ಮೇ ತಿಂಗಳದು ಕೂಡ ಮೇ ತಿಂಗಳಲ್ಲೇ ಕೊಡ್ತೀವಿ. ಖಜಾನೆ ಖಾಲಿ ಆಗಿಲ್ಲ ಅನ್ನೋದು ಗೊತ್ತಾಯ್ತಲ್ಲ ನಿಮಗೆ. ಅಭಿವೃದ್ಧಿ ಕೆಲಸಗಳು ನಿಂತೋಗಿದವ? ನಿಂತಿಲ್ಲ. ಅನ್ನಭಾಗ್ಯ ಕಾರ್ಯಕ್ರಮ, ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ
ಒಬ್ಬರಿಗೆ 7.5 kg ತಿಂಗಳಿಗೆ ಕೊಡ್ತಾ ಇದ್ದೆ. 7 kg ಅಕ್ಕಿ ಕೊಡ್ತಾ ಇದ್ದೆ. ಬಡವರು ಹೊಟ್ಟೆ ತುಂಬ ಊಟ ಮಾಡಲಿ, ಯಾರು ಹಸಿದು ಮಲಗಬಾರದು, ಕರ್ನಾಟಕ ಶಿವಮುಕ್ತ ರಾಜ್ಯ ಆಗಬೇಕು ಅಂತೇಳಿ 7 kg ಅಕ್ಕಿಯನ್ನ ಕೊಡ್ತಾ ಇದ್ದೆ. ಈ ಯಡಿಯೂರಪ್ಪ ಮುಖ್ಯಮಂತ್ರಿ ಆದ್ಮೇಲೆ 7 kg ಇಂದ 5 kg ಮಾಡಿಬಿಟ್ರು. 5 kg ಮಾಡಿದ್ರು. ನಾನು ಕೇಳಿದೆ ವಿಧಾನಸಭೆಯಲ್ಲಿ, ಯಡಿಯೂರಪ್ಪ ಬಡವರು ಹೊಟ್ಟೆ ಮೇಲೆ ಹೊಡೆಯಕ್ಕೆ ಹೋಗ್ಬೇಡಪ್ಪ, ಈ ಕಾರ್ಯಕ್ರಮಕ್ಕೆ ದುಡ್ಡಿಲ್ಲ ಅಂತ ಹೇಳಕ್ ಹೋಗ್ಬೇಡ, 7 kg ಅಕ್ಕಿ ಕೊಡ್ರಿ ಅಂತ ಹೇಳಿದೆ. ಕೊಡ್ಲಿಲ್ಲ. ಅದಕ್ಕೆ ನಾವು ಚುನಾವಣಾ ಪೂರ್ವದಲ್ಲಿ ಪ್ರವಾಸ ಮಾಡಿದಾಗ ಬಹಳ ಜನ ಹೆಣ್ಣು ಮಕ್ಕಳು ಬಡವರು ಎಲ್ಲ ಹೇಳಿದ್ರು, ನಮಗೆ 5 kg ಅಕ್ಕಿ ಸಾಲ್ತಾ ಇಲ್ಲ, ಇನ್ನು ಹೆಚ್ಚಾಗಿ ಕೊಡಿ ಅಂತ ಹೇಳಿದ್ರು. ಅದಕ್ಕೆ ನಾವು ತೀರ್ಮಾನ ಮಾಡೋದು, ನಾವು ಅಧಿಕಾರಕ್ಕೆ ಬಂದ್ರೆ 10 kg ಅಕ್ಕಿಯನ್ನು ಕೊಡ್ತೇವೆ ಅಂತ ಹೇಳಿದ್ರು. ನಾವು 5 kg ಅಕ್ಕಿ ಕೊಡಬೇಕು ಅಂತೇಳಿ ಜುಲೈ ತಿಂಗಳಲ್ಲಿ ಕೇಂದ್ರ ಸರ್ಕಾರ ಕೇಳಿದು, ಅಕ್ಕಿ ಕೊಡ್ತೀವಿ ಅಂತಂದ್ರು. ಆಮೇಲೆ ಕೊಡಲ್ಲ ಅಂತಂದ್ರು. ಯಾಕಂತಂದ್ರೆ ನಾವು ಅಕ್ಕಿ ಕೊಟ್ಬಿಟ್ರೆ ಅದು ನಾವೇನು ಪುಕ್ಕಟೆ ಕೇಳಲಿಲ್ಲ, ದುಡ್ಡು ಕೊಡ್ತೀವಿ ಕೊಡ್ರಿ, 1 kg 34 ರೂಪಾಯಿ ಕೊಡ್ತೀವಿ ಕೊಡ್ರಿ. ಕೊಡ್ಲಿಲ್ಲ. ಮೋಸ ಮಾಡಿದ್ರು, ಬಡವರಿಗೆ ದ್ರೋಹ ಮಾಡಿದ್ರು. ಅದಕ್ಕೆ ನಾವು ತೀರ್ಮಾನ ಮಾಡೋದು, ಅಕ್ಕಿ ಬದಲಿಗೆ ದುಡ್ಡು ಕೊಡೋಣ, ಅಕ್ಕಿ ಬದಲಿಗೆ ದುಡ್ಡು ಕೊಡೋಣ. ಇವತ್ತು ಒಬ್ಬರಿಗೆ ಒಂದು ತಿಂಗಳಿಗೆ 170 ರೂಪಾಯಿ ಕೊಡ್ತಾ ಇದ್ದೇವೆ. ಕೊಡ್ತಾ ಇದೀವೋ ಇಲ್ಲ? 170 ರೂಪಾಯಿ ಕೊಡ್ತಾ ಇದ್ದೀವಿ. ಯುವ ನಿಧಿ ಯಾರು 2022-23ರಲ್ಲಿ ಪಾಸ್ ಮಾಡಿ ಕೆಲಸ ಸಿಕ್ಕಿರಲ್ಲ ಅಂತ ನಿರುದ್ಯೋಗಿ ಪದವೀಧರರಿಗೆ ತಿಂಗಳಿಗೆ 3,000 ರೂಪಾಯಿ, ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ ತಿಂಗಳಿಗೆ 1,500 ರೂಪಾಯಿ. ಅದನ್ನು ಕೂಡ ಜನವರಿ ತಿಂಗಳಿಂದ ಚಾಲನೆಯನ್ನು ಕೊಟ್ಟಿದ್ದೀವಿ. ಹೀಗೆ 5 ಗ್ಯಾರಂಟಿಗಳನ್ನು ಕೂಡ ಜಾರಿಗೊಳಿಸಿದ್ದೀವಿ. ಇದಕ್ಕೋಸ್ಕರ 23-24ರಲ್ಲಿ 36,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೇವೆ. 36,000 ಕೋಟಿ. 24-25ನೇ ಬಜೆಟ್ನಲ್ಲಿ 52,000 ಕೋಟಿ ರೂಪಾಯಿಗಳನ್ನು ನಿಗದಿ ಮಾಡಿದ್ದೇನೆ. ಬಹುಶಃ 56,000 ಕೋಟಿ ಆಗ್ಬೋದು ಅಂತ ಅಂದಾಜಿದೆ. ಅಷ್ಟನ್ನೂ ಕೂಡ ಕೊಡ್ತೀವಿ. ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡ್ತೀವಿ. ಪ್ರತಿ ಕುಟುಂಬಕ್ಕೆ 5,000-6,000 ಕೋಟಿ, 5,000-6,000 ರೂಪಾಯಿ ಇವತ್ತು ಬಡವರ ಕೈಗೆ ಕೊಡ್ತಾ ಇದ್ದೀವಿ, ಮಹಿಳೆಯರ ಕೈಗೆ ಕೊಡ್ತಾ ಇದ್ದೀವಿ, ದಲಿತರ ಕೈಗೆ ಕೊಡ್ತಾ ಇದ್ದೀವಿ, ಅಲ್ಪಸಂಖ್ಯಾತರ ಕೈಗೆ ಕೊಡ್ತಾ ಇದ್ದೀವಿ, ಬಿಜೆಪಿಯವ್ರಿಗೂ ಕೊಡ್ತಾ ಇದ್ದೀವಿ, ಕೂಡ ಕೊಡ್ತಾ ಇದ್ದೀವಿ. ಇದು ಇವತ್ತು ಬಡವರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಾಗಬೇಕು. ಇದ್ರ ಜೊತೆಗೆ ಎಐಸಿಸಿ ಅವರು ಕೂಡ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತೆ ರಾಹುಲ್ ಗಾಂಧಿ ಅವರು ಸೈನ್ ಮಾಡಿ ಕೊಟ್ಟಿದ್ದಾರೆ. ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದೇ ಬರ್ತದೆ. ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಈ ಸಾರಿ ಅಧಿಕಾರಕ್ಕೆ ಬರ್ತದೆ. ನರೇಂದ್ರ ಮೋದಿ ಅವರ ನೇತೃತ್ವದ NDA ಸೋಲ್ತದೆ, ಈ ಸಾರಿ ಸೋಲ್ತದೆ. ಅದಕ್ಕೋಸ್ಕರ ನರೇಂದ್ರ ಮೋದಿ ಅವರು ಹತಾಶರಾಗಿ ಡೆಸ್ಪರೇಟ್ ಆಗಿ ಬಾಯಿ ಬಂದಂತೆ ಎಲ್ಲ ಕಡೆ ಸುಳ್ಳನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ.
ಸುಳ್ಳುಗಳು, ಧರ್ಮದ ಆಧಾರದ ಮೇಲೆ, ಜಾತಿ ಆಧಾರದ ಮೇಲೆ ಸುಳ್ಳನ್ನ ಹೇಳಿದ್ರೆ ಜನ ನಂಬಲ್ಲ. ನಿಮ್ಮನ್ನ 10 ವರ್ಷದಿಂದ ನೋಡಿದ್ದಾರೆ. ನೀವು ಯಾವ ಭರವಸೆಯನ್ನು ಕೂಡ ಈಡೇರಿಸಿಲ್ಲ. ಬಡವರ ಸಮಸ್ಯೆಗಳನ್ನು ಬಗೆಹರಿಸಿಲ್ಲ, ರೈತರ ಸಮಸ್ಯೆಗಳನ್ನು ಬಗೆಹರಿಸಿಲ್ಲ. ಅದರಿಂದ ನಿಮ್ಗೆ ನಂಬಲ್ಲ. ಇವತ್ತು ಇಲ್ಲಿ ಬಿಜೆಪಿಯವರು ಬಹಳ ಜಂಬ ಕೊಚ್ಕೋತಾರೆ. ನಾನು ಕಳಸಾ ಬಂಡೂರಿ ನಾಲಾ ಈ ಭಾಗದಲ್ಲಿ ಬಾದಾಮಿ ಎಲ್ಲ ಪ್ರದೇಶಗಳೆಲ್ಲ ಸೇರ್ತವೆ. ಮಲಪ್ರಭಾ ಇವತ್ತು ಕಳಸಾ ಬಂಡೂರಿ ನಾಲಾ ಜಾರಿಯಾಗದೆ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ. ಕಳಸಾ ಬಂಡೂರಿ ಜಾರಿಗೆ ಆಗ್ಬೇಕು. ನಾವು ಟೆಂಡರ್ ಕರೆದಿದ್ದೇವೆ. ಅದಕ್ಕೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಸಿಗಬೇಕು. ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಕೊಡೋರು ಯಾರು? ಕೇಂದ್ರ ಸರ್ಕಾರ. ಇಲ್ಲಿ ಗದ್ದಿಗೌಡ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾರಲ್ಲ, ಯಾವತ್ತಾರು ಕಳಸಾ ಬಂಡೂರಿ ನಾಲೆಗೆ ಕ್ಲಿಯರೆನ್ಸ್ ಕೊಡಿ ಅಂತ ಹೇಳಿದಾರ? ಯಾವತ್ತಾರು ಹೇಳಿದಾರ? ಬಾಯಿ ಬಿಟ್ಟಿದಾರ? ಕರ್ನಾಟಕದ ಅನ್ಯಾಯದ ಬಗ್ಗೆ ಬಾಯಿ ಬಿಟ್ಟಿದಾರ? ಬಾಯಿ ಬಿಟ್ಟಿಲ್ಲ. ಅವ್ರನ್ನ ಮತ್ತೆ ಗೆಲ್ಲಿಸ್ಬೇಕಾ? ಇದು ಇವತ್ತು ನಾವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಕೊಟ್ಟು ಕಳಸಾ ಬಂಡೂರಿ ನಾಲಾ ಕೆಲಸವನ್ನ ಪ್ರಾರಂಭ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅಪ್ಪರ್ ಕೃಷ್ಣ ಕೂಡ ಇವತ್ತಿನವರೆಗೆ ನೋಟಿಫಿಕೇಶನ್ ಆಗಲಿಲ್ಲ. ಆ ನೋಟಿಫಿಕೇಶನ್ ಕೂಡ ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಈಗ ಇವರು ಯಾವ ಕೆಲಸನೂ ಕೂಡ ಮಾಡಲ್ಲ. ನಾನು ಒಂದ್ಸಾರಿ ಆಲ್ ಪಾರ್ಟಿ ಡೆಲಿಗೇಷನ್ ಕರ್ಕೊಂಡು ಹೋಗಿದ್ದೆ ನರೇಂದ್ರ ಮೋದಿ ಅವರ ಹತ್ರ. ಕೆಲವು ಸ್ವಾಮೀಜಿಗಳೆಲ್ಲ ಬಂದಿದ್ರು, ಯಡಿಯೂರಪ್ಪನವರು ಬಂದಿದ್ರು, ಪ್ರಹ್ಲಾದ್ ಜೋಶಿ ಬಂದಿದ್ರು, ಆಗ ಅನಂತಕುಮಾರ್ ಬಂದಿದ್ರು. ಅವರೆಲ್ಲ ಬಂದಾಗ ನೋಡಿ, ಕಳಸಾ ಬಂಡೂರಿದು ಗೋವಾದ ನಿಮ್ಮದೇ ಸರ್ಕಾರ, ನಿಮ್ಮ ಪಕ್ಷದ ಸರ್ಕಾರ ಇದೆ, ನಿಮ್ಮ ಮುಖ್ಯಮಂತ್ರಿ ಇದ್ದಾರೆ, ನೀವು ಅವ್ರಿಗೆ ಹೇಳಿ ಇತ್ಯರ್ಥ ಮಾಡ್ರಿ ಅಂತ ಹೇಳಿದ್ರು. ಮಾಡಕ್ಕಾಗಲಿಲ್ಲ ನರೇಂದ್ರ ಮೋದಿ ಅವ್ರ ಕೈಲಿ. ಏನು ಹೇಳಿದ್ರು ಗೊತ್ತಾ? ಇಲ್ಲ, ಅಲ್ಲಿ ಕಾಂಗ್ರೆಸ್ನವ್ರನ್ನ ನೀವು ಒಪ್ಪಿಸ್ಕೊಬರ್ರಿ, ಆಮೇಲೆ ಮಾಡ್ತೀನಿ ಅಂತ. ಇದು ತಪ್ಪಿಸ್ಕೊಳ್ತಕ್ಕಂಥ ಮಾತುಗಳು. ಇದರಿಂದ ಅವರು ಯಾವತ್ತೂ ಕೂಡ ಜನರ ಕೆಲಸ ಮಾಡೋದು ಇಲ್ಲ. ಅದಕ್ಕೋಸ್ಕರ ನಿಮ್ಮಲ್ಲಿ ಕೈ ಜೋಡಿಸಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತೇನೆ. ದಯಮಾಡಿ 7ನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಸಂಯುಕ್ತ ಪಾಟೀಲ್ ಅವ್ರಿಗಿನ ಗೆಲ್ಲಿಸಿ. ವಿದ್ಯಾವಂತೆ ಮಾತಾಡ್ತಕ್ಕಂಥ ಶಕ್ತಿ ಇದೆ. ನಿಮ್ಮ ಧ್ವನಿಯಾಗಿ ಪಾರ್ಲಿಮೆಂಟ್ನಲ್ಲಿ ಮಾತನಾಡ್ತಾರೆ. ಕರ್ನಾಟಕ ರಾಜ್ಯದ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾರೆ. ನಮ್ಮ ಸರ್ಕಾರ ಬಂದ್ರೆ ಸರ್ಕಾರದ ವಿರುದ್ಧ ಈ ಸಮಸ್ಯೆಯನ್ನ ಪ್ರಸ್ತಾಪ ಮಾಡಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಸಂಯುಕ್ತ ಪಾಟೀಲ್ ಅವರಿಗೆ ನೀವೆಲ್ಲರೂ ಕೂಡ ಈ ಸಾರಿ ಆಶೀರ್ವಾದ ಮಾಡಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.